ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರಕಾತುಹು. ಬಿಸ್ಮಿಲ್ಲಾ, ಅಲ್ಹಮ್ದುಲಿಲ್ಲಾ, ಅಸ್ಸಲಾತು ವಸ್ಸಲಾಮ ಅಲಾ ಅಶ್ರಫಿ ರಸೂಲಿಲ್ಲಾ ವ ಅಲಾ ಆಲಿಹಿ ವ ಸೊಹಬಿ ಅಜ್ಮಯೀನ್, ಅಮ್ಮಾಬಾದ್. ಗೌರವಾನ್ವಿತ ಉಸ್ತಾದರುಗಳೇ, ನನ್ನ ನೆಚ್ಚಿನ ಸಹಪಾಠಿಗಳೇ, ಪರಿಶುದ್ಧವಾದ ಪುಣ್ಯ ಪ್ರವಾದಿಯವರು ಜನಿಸಿದ ರಬಿಯುಲ್ ಅವಲ್ 12ನೆಯ ದಿನದ ಬರ್ಕತ್ತಿನಿಂದ ಅಲ್ಲಾಹು ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ, ಆಮೀನ್. ಪರಿಶುದ್ಧನಾದ ಅಲ್ಲಾಹು ಅವನ ಸೃಷ್ಟಿಗಳಿಗೆ ಅವನ ಬಳಿಗೆ ತಲುಪಲು ತೆರೆದಿಟ್ಟ ಬಾಗಿಲಾಗಿದೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿಯನ್ನು ಪ್ರೀತಿಸದೆ ಪ್ರವಾದಿಯವರನ್ನು ಕಡೆಗಣಿಸಿದರೆ ಅಂತಹ ಜನರಿಗೆ ಅಲ್ಲಾಹನ ಪ್ರೀತಿ ಸಿಗಲು ಸಾಧ್ಯವಿಲ್ಲ. ಪ್ರವಾದಿಯವರನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ಜನರನ್ನು ಅಲ್ಲಾಹನಿಗೂ ಇಷ್ಟವಾಗಿದೆ. ರಾಜಾದಿರಾಜನಾದ ಅಲ್ಲಾಹನು ಕೋಟಿಗಿಂತಲೂ ಅಧಿಕ ಸಂಖ್ಯೆಯಲ್ಲಿರುವ ಅವನ ಸೃಷ್ಟಿಗಳಲ್ಲಿ ಅಲ್ಲಾಹನ ಹಬೀಬರಾಗಿ ಕೊನೆಯ ಪ್ರವಾದಿಯಾಗಿ ರಹಮತ್ತುಲ್ಲಿಲ್ ಆಲಮೀನಾಗಿ ಅಲ್ಲಾಹನು ಆಯ್ಕೆ ಮಾಡಿದ್ದು ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರನ್ನಾಗಿದೆ. ಆ ಪ್ರವಾದಿಯವರ ಮದಹುಗಳನ್ನು ಹೇಳುತ್ತಿರುವಾಗ ನಮ್ಮ ಹೃದಯದ ಕಲೆಗಳು ಮಾಸಿ ಹೋಗುತ್ತವೆ. ಆ ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರ ಮೇಲೆ ಸ್ವಲಾತ್ ಹೇಳುತ್ತಿರುವಾಗ ನಾವು ಇನ್ನೂ ಕೂಡ ಅಲ್ಲಾಹನ ಬಳಿಗೆ ಹತ್ತಿರವಾಗುತ್ತೇವೆ. ಅಲ್ಲಾಹನ ಪ್ರೀತಿ, ಅಲ್ಲಾಹನ ಕರುಣೆ ನಮ್ಮ ಮೇಲೆ ವರ್ಷಿಸುತ್ತವೆ. ಅಲ್ಲಾಹನು ಸ್ವಲಾತ್ ಹೇಳುವ ಇಂತಹ ಭಾಗ್ಯವಂತರ ಕೂಟದಲ್ಲಿ ನಮ್ಮನ್ನು ಒಳಪಡಿಸಲಿ, ಆಮೀನ್. ಮಹಾನರಾದ ಕಲೀಮುಲ್ಲಾಹಿ ಮೂಸಾ ನಬಿ ಅಲಿಹಿಸಲಾಮರನ್ನು ಪರಿಚಯವಿಲ್ಲದವರು ನಮ್ಮ ಕೂಟದಲ್ಲಿ ಯಾರೂ ಇಲ್ಲ ಅಂತ ಭಾವಿಸುತ್ತೇನೆ. ಪರಿಶುದ್ಧ ಕುರ್ಆನಿನಲ್ಲಿ ಅತಿ ಹೆಚ್ಚು ಬಾರಿ ಹೆಸರು ಬಂದಿರುವ ಪ್ರವಾದಿಯಾಗಿದ್ದಾರೆ ಮೂಸಾ ನಬಿ ಅಲಿಹಿಸ್ಸಲಾಂ. ಅಲ್ಲಾಹನೊಂದಿಗೆ ನೇರವಾಗಿ ಮಾತನಾಡಲು ಭಾಗ್ಯ ಸಿಕ್ಕಿದ ಪ್ರವಾದಿಯಾಗಿದ್ದಾರೆ ಮೂಸಾ ನಬಿ. ಕೆಲವು ಅಂಬಿಯಾಗಳಿಗೆ ಉಳಿದ ಅಂಬಿಯಾಗಳಿಗಿಂತ ಹೆಚ್ಚಿನ ಮಹತ್ವ ಕೊಡಲಾಗಿದೆ. ಅದರಲ್ಲಿ ಒಳಪಟ್ಟವರಾಗಿದ್ದಾರೆ ಮೂಸಾ ನಬಿ ಅಲಿಹಿಸ್ಸಲಾಂ. ಮೂಸಾ ನಬಿಯವರು ಅಲ್ಲಾಹನೊಂದಿಗೆ 3 ಬಾರಿ ಮಾತನಾಡಿದ್ದಾರೆ ಎಂದು ಚರಿತ್ರೆಯು ಹೇಳುತ್ತದೆ. ಮೂಸಾ ನಬಿಯವರು ಅಲ್ಲಾಹನೊಂದಿಗೆ ಹೇಳುತ್ತಾರೆ, ಅಲ್ಲಾಹನೇ, ನಿನ್ನನ್ನೊಮ್ಮೆ ನೋಡಲು ಭಾಗ್ಯ ನೀಡುವೆಯ ಅಲ್ಲಾಹ್. ಅಲ್ಲಾಹನನ್ನು ನೋಡಲು ಮೂಸಾ ನಬಿಯವರು 40 ದಿನಗಳ ಕಾಲ ಉಪವಾಸ ಹಿಡಿದು ತೂರಿಸೀನ ಪರ್ವತದ ಮೇಲೆ ಹತ್ತಿಯೂ ಕೂಡ ಅಲ್ಲಾಹನನ್ನು ನೋಡಲು ಸಾಧ್ಯವಾಗಿಲ್ಲ. ಕುರ್ಆನಿನಲ್ಲಿ ಅಲ್ಲಾಹು ಹೇಳುವುದನ್ನು ನೋಡಿ, ನೀನು ನನ್ನನ್ನು ನೋಡಲಾರೆ, ಆದರೆ ನೀನು ಆ ಪರ್ವತವನ್ನು ನೋಡು. ಅದು ತನ್ನ ಸ್ಥಾನದಲ್ಲಿ ಸ್ಥಿರವಾಗಿ ನಿಂತರೆ ನಂತರ ನೀನು ನನ್ನನ್ನು ನೋಡಬಲ್ಲೆ ಎಂದನು. ಹಾಗೆ ಅವರ ಪ್ರಭು ಪರ್ವತಕ್ಕೆ ದರ್ಶನ ನೀಡಿದಾಗ ಅದು ಧೂಳಿಪಟವಾಯಿತು. ಮೂಸಾ ಮೂರ್ಛೆ ತಪ್ಪಿ ಬಿದ್ದರು. ಪ್ರವಾದಿ ಮೂಸಾ ಅಲಿಹಿಸ್ಸಲಾಮರಿಗೆ ಅಲ್ಲಾಹನನ್ನು ಕಾಣಲು ಹೋಗುವ ಮೊದಲು 40 ದಿನಗಳ ಕಾಲ ಉಪವಾಸ ಹಿಡಿದು ಕೂಡ ಅಲ್ಲಾಹನನ್ನು ಸರಿಯಾಗಿ ನೋಡಲು ಸಾಧ್ಯವಾಗಲಿಲ್ಲ. ಆದರೆ ನಮ್ಮ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರು ಮಕ್ಕಾದಲ್ಲಿ ಉಮ್ಮು ಹಾನಿಯರವರ ಮನೆಯಲ್ಲಿ ಮಲಗಿದ್ದಾಗ ಅಲ್ಲಾಹನು ಜಿಬ್ರೀಲ್ ಅಲಿಹಿಸ್ಸಲಾಮರಲ್ಲಿ ಹೇಳಿ ಅಲ್ಲಿಂದ ಅಲ್ಲಾಹನ ಬಳಿಗೆ ಕರೆತರಲು ಹೇಳಿದನು. ಸಿದ್ರತುಲ್ ಮುಂತಹಾ ಎಲ್ಲ ದಾಟಿ ರಾಜಾದಿರಾಜನಾದ ಅಲ್ಲಾಹನ ಮುಂದೆ ನಮ್ಮ ಪ್ರೀತಿಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳು ಹೋಗಿ ಬಂದರು. ಇದಾಗಿದೆ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರ ಮಹತ್ವ. ಇಷ್ಟು ಹೇಳುತ್ತಾ ನಾನು ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ವ ಆಖಿರು ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.